ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿಂಧ್ಯಾಚಾರ್ಯಸ್ ಕಿಚನ್. ಫ್ರೆಂಡ್ಸ್, ನಾನಿವತ್ತು ಟೇಸ್ಟಿಯಾದ ಉದ್ದಿನ ವಡೆಯನ್ನು ಮಾಡ್ತಾಯಿದ್ದೇನೆ. ಬಿಗಿನರ್ಸ್ ಕೂಡ, ಅಂದರೆ ಇನ್ನು ಅಡುಗೆಯನ್ನು ಕಲಿಯೋರು ಕೂಡ ಸುಲಭವಾಗಿ ಉದ್ದಿನ ವಡೆಯನ್ನು ಹೇಗೆ ಮಾಡ್ಬೋದಂತ ನಾನು ಕೆಲವು ಈಸಿ ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೇನೆ. ಈ ಟೇಸ್ಟಿಯಾದ ಉದ್ದಿನ ವಡೆಯನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ಈ ಉದ್ದಿನ ವಡೆಯನ್ನು, ಕ್ರಿಸ್ಪಿಯಾದ ಉದ್ದಿನ ವಡೆಯನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಒಂದು ಪಾವ್ನಷ್ಟು ಅಂದರೆ ಒಂದು ಕಪ್ನಷ್ಟು ಉದ್ದಿನ ಬೇಳೆಯನ್ನು ನೆನೆಸಿಟ್ಕೊಂಡಿದ್ದೇನೆ. ನಾವು ತುಂಬ ಹೊತ್ತು ನೆನೆಸಿಡ್ಲಿಕ್ಕಿಲ್ಲ, ಒಂದು 2 ರಿಂದ 3 ಗಂಟೆ ನೆನೆಸಿಟ್ರೆ ಸಾಕಾಗ್ತದೆ. ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ. ನೀವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಳ್ಳೋದಾದರೆ ಇದಕ್ಕೆ ನೀರು ಬದಲು ಐಸ್ ಕ್ಯೂಬ್ಸನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿ, ಹಾಗಾದರೆ ನಿಮಗೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರ್ತದೆ. ನಾನು ಒಂದು ಸಲ ಮಿಕ್ಸಿಯಲ್ಲಿ ಸ್ವಲ್ಪ ಗ್ರೈಂಡ್ ಮಾಡಿ ಮತ್ತೆ ಗ್ರೈಂಡರ್ಗೆ ಹಾಕ್ಕೊಳ್ತಾ ಇದ್ದೇನೆ, ಬೇಗ ಆಗಲಿ ಅಂತ. ಇಲ್ಲಾಂದರೆ ಗ್ರೈಂಡರಲ್ಲಿ ಸ್ವಲ್ಪ ಟೈಮ್ ತಗೊಳ್ತದೆ. ಅದಕ್ಕೋಸ್ಕರ ಸ್ವಲ್ಪ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಮತ್ತೆ ಗ್ರೈಂಡರಲ್ಲಿ ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ. ಗ್ರೈಂಡರಲ್ಲಿ ಮಾಡೋದಕ್ಕೆ ನೀರು ಹಾಕಬೇಕಂತ ಇಲ್ಲ, ಐಸ್ ಕ್ಯೂಬು ಹಾಕಬೇಕಂತ ಇಲ್ಲ. ಈ ಥರ ಡ್ರೈಯಾಗಿ ಗ್ರೈಂಡ್ ಮಾಡ್ಕೊಳ್ಬೋದು. ಅದರಲ್ಲಿರುವ ನೀರಿಂದವೇ ಗ್ರೈಂಡ್ ಮಾಡ್ಕೊಳ್ಬೋದು ಗಟ್ಟಿಯಾಗಿ. ನೋಡಿ, ಈಗ ನಾನು ಗ್ರೈಂಡರಲ್ಲಿ ಗ್ರೈಂಡ್ ಮಾಡಿಕೊಂಡಿದ್ದೇನೆ. ನೋಡಿ, ಅದು ಅಡ್ಡ ಹಾಕಿದರೂ ಬೀಳ್ತಾ ಇಲ್ಲ, ಅಷ್ಟು ಗಟ್ಟಿಯಾಗಿ ಉಂಟು. ಅಂದರೆ ತುಂಬ ಗಟ್ಟಿಯಾಗೂ ಇರಬಾರ್ದು, ಅದು ಸ್ವಲ್ಪ ನಾವು ಅಡ್ಡ ಹಾಕಿದರೂ ಬೀಳಬಾರ್ದು, ಅಷ್ಟು ಗಟ್ಟಿಯಾಗಿ ಇರಬೇಕು. ಈಗ ಇದಕ್ಕೆ ನಾನು ಸ್ವಲ್ಪ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಒಂದು 3 ಹಸಿಮೆಣಸಿನಕಾಯನ್ನು ಕಟ್ ಮಾಡಿ ಸಣ್ಣಗೆ ಹೆಚ್ಚಿಕೊಂಡು ಹಾಕ್ತಾ ಇದ್ದೇನೆ. ಒಂದು 7-8 ಎಸಳು ಕರಿಬೇವಿನ ಸೊಪ್ಪನ್ನು ಸಣ್ಣಗೆ ಹೆಚ್ಚಿಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಒಂದು ಸ್ವಲ್ಪ ತೆಂಗಿನಕಾಯಿಯನ್ನು ಸಣ್ಣಗೆ ಹೆಚ್ಚಿಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ನಾನು ಸ್ವಲ್ಪ ನೀರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ನೀವು ನೀರುಳ್ಳಿಯನ್ನು ಆದಷ್ಟು ಕಡಿಮೆವೇ ಹಾಕ್ಕೊಳ್ಳಿ, ಯಾಕೆಂದರೆ ನೀರುಳ್ಳಿ ನೀರು ಬಿಡೋದ್ರಿಂದ ನಿಮಗೆ ಲಾಸ್ಟ್ ಆಗುವಾಗ ವಡೆ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ನೀರುಳ್ಳಿ ಹಾಕ್ಕೊಳ್ಳಿ. ಇದಕ್ಕೆ ನಾನು ಸ್ವಲ್ಪ ಒಂದು 1/4 ಲೋಟದಷ್ಟು, 1/4 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. 1/4 ಕಪ್ ಅಂದರೆ 2 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೇನೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾವು ಈ ಥರ ನೋಡಿ, ಇದನ್ನು ಚೆನ್ನಾಗಿ ಈ ಥರ ಅದು ಹಗುರ ಆಗುವ ತನಕ ಚೆನ್ನಾಗಿ ಕಲಸಬೇಕು. ನಾವು ರುಬ್ಬಿಕೊಂಡ ಮಿಶ್ರಣ ನಾವು ಕಲಸಿ ಸ್ವಲ್ಪ ಹಗುರ ಆಗ್ತದೆ. ಅಷ್ಟವರೆಗೆ ನಾವು ಸ್ವಲ್ಪ ಒಂದು 5 ನಿಮಿಷ ಚೆನ್ನಾಗಿ ಈ ಥರ ಕಲಸ್ಕೊಳ್ಬೇಕು ನಾವು ಕೈಯಿಂದ. ಈಗ ಇದು ರೆಡಿಯಾಗಿದೆ ನೋಡಿ, ಈ ಥರ ರೆಡಿಯಾಗಿದೆ, ಎಲ್ಲೂ ನೀರಾಗಿಲ್ಲ. ಇದು ಕರೆಕ್ಟಾದ ಕನ್ಸಿಸ್ಟೆನ್ಸಿ. ಈಗ ಇದನ್ನು ಹೇಗೆ ವಡೆ ಥರ ಬಿಟ್ಕೊಳ್ಳೋದಂತ ನೋಡ್ಕೊಳ್ಳುವ. ಇಲ್ಲಿ ನಾನೊಂದು ಗ್ಲಾಸನ್ನು ತಗೊಂಡಿದ್ದೇನೆ. ಲೋಟಕ್ಕೆ ನಾನು ನೋಡಿ ಈ ಥರ ಒಂದು ಲೋಟವನ್ನು ತಗೊಂಡಿದ್ದೇನೆ. ಇದಕ್ಕೆ ನಾನು ಒಂದು ಬಟ್ಟೆಯನ್ನು ಈ ಥರ ಇಟ್ಕೊಳ್ತಾ ಇದ್ದೇನೆ. ಕಾಟನ್ ಬಟ್ಟೆ ಆದರೆ ಒಳ್ಳೆಯದು, ಜಾರುವಂಥದ್ದು ಇಟ್ಕೊಳ್ಬೇಡಿ ಬಟ್ಟೆ. ಒಂದು ಕಾಟನ್ ಬಟ್ಟೆಯನ್ನು ಈ ಥರ ಇಟ್ಕೊಳ್ಳಿ. ಅದರ ಮೇಲ್ಗಡೆ ನಿಮಗೆ ಯಾವುದಾದ್ರೂ ಎಣ್ಣೆ ಕವರ್ ಆಗ್ಬೋದು, ಹಾಲಿನ ಕವರ್ ಆಗ್ಬೋದು, ಯಾವುದಾದ್ರೂ ಒಂದು ಕ್ಲೀನಾಗಿ ತೊಳೆದು ಕ್ಲೀನ್ ಮಾಡಿದ ಪ್ಲಾಸ್ಟಿಕ್ ಕವರನ್ನು ಈ ಥರ ಇಟ್ಕೊಂಡು ಅದನ್ನು ನೀವು ರಬ್ಬರ್ ಬ್ಯಾಂಡಿಂದ ಈ ಥರ ಸುತ್ಕೊಳ್ಬೇಕು. ನೋಡಿ, ಈ ಥರ ಈ ರಬ್ಬರ್ ಬ್ಯಾಂಡನ್ನು ನಾನು ಈ ಥರ ಟೈಟಾಗಿ ಇದಕ್ಕೆ ಕಟ್ಕೊಂಡಿದ್ದೇನೆ. ಈಗ ಇದು ರೆಡಿಯಾಗಿದೆ ನೋಡಿ, ಕರೆಕ್ಟಾಗಿ ನೋಡಿ ರೆಡಿಯಾಗಿದೆ. ಈಗ ಇದರ ಮೇಲ್ಗಡೆ ನಾನು ಸ್ವಲ್ಪ ನೀರನ್ನು ಹಚ್ಕೊಳ್ತೇನೆ. ಪ್ಲಾಸ್ಟಿಕ್ ಕವರ್ ಮೇಲೆ ಸ್ವಲ್ಪ ನಾನು ನೀರು ತಗೊಂಡು ಅದನ್ನು ಸವರ್ಕೊಳ್ತೇನೆ. ತುಂಬ ಹಾಕಬೇಡಿ, ಸ್ವಲ್ಪ ಕೈಯಿಂದ ಸವರ್ಕೊಳ್ಳಿ ನೀರನ್ನು. ಈಗ ನಿಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಳ್ಳಿ. ನೋಡಿ, ಈ ಥರ ಹಿಟ್ಟನ್ನು ತಗೊಂಡು ಅದನ್ನು ಕೈಯಲ್ಲಿ ನೀರಿರಬೇಕು, ರೌಂಡ್ ಶೇಪಲ್ಲಿ ಮಾಡಿ ಇದರ ಮೇಲೆ ಹಾಕಿ, ಇದರ ಮೇಲೆ ಇಟ್ಟು ಮಧ್ಯ ಈ ಥರ ಒಂದು ತೂತವನ್ನು ಮಾಡ್ಕೊಳ್ಳಿ. ಫಸ್ಟಿಗೆ ನೀವು ಹಾಗೆ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ರೌಂಡಾಗಿ ಬಂದಿದೆ. ಇದೇ ಥರ ನೀವು ಎಣ್ಣೆ ಬಾಣಲಿಯಲ್ಲಿ ಹಾಕೊಂಡ್ರೆ ಆಯಿತು. ಈಗ ಅದೇ ಥರ ನಾನು ಫಸ್ಟಿಗೆ ಪ್ಲಾಸ್ಟಿಕ್ ಕವರನ್ನು ಸ್ವಲ್ಪ ಚಂಡಿ ಮಾಡಿಕೊಂಡು ಅದರ ಮೇಲೆ ಈ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಹಾಕ್ಕೊಂಡು ಅದನ್ನು ಸ್ವಲ್ಪ ಈ ಥರ ಹೋಲ್ ಮಾಡಿಕೊಂಡು ನೋಡಿ ಈ ಥರ ಮಾಡಿಕೊಂಡು ಎಣ್ಣೆಗೆ ಬಿಡ್ತಾ ಇದ್ದೀನಿ. ನೋಡಿ, ಎಷ್ಟು ಸುಲಭವಾಗಿ ಬಿಗಿನರ್ಸ್ ಕೂಡ ಇದನ್ನು ಸುಲಭವಾಗಿ ಮಾಡ್ಬೋದು. ಇದೇ ಥರ ನಾನು ಎಲ್ಲ ಉದ್ದಿನ ವಡೆಗಳನ್ನು ಮಾಡ್ಕೊಳ್ತೇನೆ. ನೋಡಿ, ಇನ್ನೊಂದು ಮಾಡ್ತಾಯಿದ್ದೇನೆ.
ಈ ಥರ ಇದರ ಮೇಲೆ ಇಟ್ಕೊಂಡು ಹೀಗೆ ಮಾಡಿಕೊಂಡು ಸ್ವಲ್ಪ ಈ ಥರ ಬಗ್ಗಿಸಿದರೆ ಇದು ಆರಾಮಾಗಿ ಎಣ್ಣೆಗೆ ಹೋಗ್ತದೆ. ನೋಡಿ ಶೇಪ್ ಕೂಡ ಚೆನ್ನಾಗಿ ಬಂದಿದೆ. ನೋಡಿ ತುಂಬ ಕಷ್ಟ ಇಲ್ಲ ಮತ್ತು ಯಾವುದು ಅಂಟ್ಕೊಳ್ಳೋದು ಅದು ಇದು ಏನಿಲ್ಲ, ತುಂಬ ಈಸಿಯಾಗಿ ನಾವು ಇದನ್ನು ಮಾಡ್ಕೊಳ್ಬೋದು. ಈಗ ಇದೇ ಥರ ನಾನು ಎಲ್ಲ ವಡೆಗಳನ್ನು ಮಾಡ್ಕೊಳ್ತೇನೆ. ನಾನು ಕೈಯಲ್ಲಿ ಇಲ್ಲಿ ನಾನು ಸ್ವಲ್ಪ ವಡೆಗಳನ್ನು ಈ ಥರ ಮಾಡ್ಕೊಂಡಿದ್ದೇನೆ ಮತ್ತು ಕೆಲವು ಕೈಯಲ್ಲಿ ಮಾಡ್ಕೊಂಡಿದ್ದೇನೆ. ನೋಡಿ ಕೈಯಲ್ಲಿ ಮಾಡ್ಕೊಳ್ಳೋದಾದರೆ ಈ ಥರ ಮಾಡಿ ಕೈಯಲ್ಲಿ ನಾವು ರೌಂಡ್ ಮಾಡಿ ಇಟ್ಕೊಂಡು ಅದನ್ನು ನಾವು ಈ ಹೆಬ್ಬೆರಳಿನಿಂದ ಈ ಥರ ಹೋಲ್ಡ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಬೇಕು. ಇದು ಸುಲಭನೇ. ಸ್ವಲ್ಪ ಪ್ರಾಕ್ಟೀಸ್ ಆದರೆ ತುಂಬ ಸುಲಭವಾಗಿ ನಾವು ಮಾಡ್ಬೋದು ಈ ಥರ ಮಾಡ್ಕೊಳ್ಳೋದು. ಮತ್ತು ಈ ಥರ ಮಧ್ಯೆ ಹೋಲ್ಡ್ ಮಾಡ್ಕೊಂಡು ಈ ಥರ ಹಾಕಿಕೊಂಡ್ರೆ ಆಯಿತು ಎಣ್ಣೆಗೆ. ಸುಲಭವಾಗಿ ಮಾಡ್ಬೋದು ನಾವು. ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಇದನ್ನು ಚೆನ್ನಾಗಿ ರೌಂಡ್ ಶೇಪ್ ಒಳ್ಳೆ ಶೇಪಲ್ಲಿ ಮಾಡ್ಬೋದು. ಇದೇ ಥರ ನಾನೀಗ ಎಲ್ಲ ವಡೆಗಳನ್ನು ಕರೆದುಕೊಳ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ತುಂಬ ಕ್ರಿಸ್ಪಿಯಾಗಿ ಕೂಡ ಆಗ್ತದೆ. ನಾವು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಇದಕ್ಕೊಂದು ಕ್ರಿಸ್ಪಿನೆಸ್ ಬರ್ತದೆ. ನೋಡಿ ನಾವು ಎರಡು ಕಡೆ ಇದನ್ನು ತಿರುಗಿಸಿ ಹಾಕ್ಕೊಂಡು ಎರಡು ಕಡೆ ಈ ಥರ ಗೋಲ್ಡನ್ ಬ್ರೌನ್ ಬರೋ ಥರ ಫ್ರೈ ಮಾಡ್ಕೊಳ್ಬೇಕು. ತುಂಬ ಹೈ ಫ್ಲೇಮಲ್ಲಿ ಇಟ್ಟರೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟುಕೊಂಡೇ ಮಾಡ್ಕೊಳ್ಬೇಕಾಗ್ತದೆ. ಹೈ ಫ್ಲೇಮಲ್ಲಿ ಇಟ್ಟರೆ ಹೊರಗಡೆ ಕ್ರಿಸ್ಪಿ ಆಗ್ತದೆ, ಅದರ ಒಳಗಡೆ ಸರಿಯಾಗಿ ಬೇಯೋದಿಲ್ಲ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಬೇಕಾಗ್ತದೆ. ನೋಡಿ ಫ್ರೆಂಡ್ಸ್, ಈಗ ಈ ಥರ ಎಲ್ಲ ವಡೆಗಳನ್ನು ಮಾಡಿಕೊಂಡು ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಟೇಸ್ಟಿಯಾದ ಉದ್ದಿನ ವಡೆ ರೆಡಿಯಾಗಿದೆ. ನೋಡಿ ಹೊರಗಡೆ ಎಷ್ಟು ಕ್ರಿಸ್ಪಿಯಾಗಿ ಉಂಟು ಮತ್ತು ಒಳಗಡೆ ಅಷ್ಟೇ ಸಾಫ್ಟಾಗಿ ಉಂಟು. ನೋಡಿ ಚೆನ್ನಾಗಿ ಬೆಂದಿದೆ. ಕೆಲವು ನಾನು ಅಂಬಡೆಯನ್ನು ಸಹ ಮಾಡಿದ್ದೇನೆ. ಇದು ಸಹ ಹಾಗೆ ಹೊರಗಡೆ ನೋಡಿ ಕ್ರಿಸ್ಪಿಯಾಗಿ ಉಂಟು, ಒಳಗಡೆ ಸಾಫ್ಟಾಗಿ ಆಗಿದೆ. ಮಂಗಳೂರು ಸ್ಟೈಲ್ ಅಂಬಡೆ ಸಹ ಮಾಡಿದ್ದೀನಿ. ವಡೆ ಸಹ ಸುಲಭವಾಗಿ ನಾವು ಮನೆಯಲ್ಲಿ ವಡೆಯನ್ನು ಮಾಡ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.